ಈದ್ ಮಿಲಾದ್ ದಿನ ತನ್ನ ಧರ್ಮದವರಿಗೆ ಮುಸ್ಲಿಂ ಯುವಕನಿಂದ ಸ್ಪಷ್ಟ ಸಂದೇಶ. ನೀವು ಭಾರತದಲ್ಲಿರೋದು, ಇಸ್ಲಾಂ ಕಂಟ್ರಿಯಲ್ಲಿರೋದಲ್ಲ ಅಂತ ಹೇಳಿದ ಮುಸ್ಲಿಂ ಯುವಕ. ಫಾಲೋ ಮಾಡೋದಿದ್ರೆ ಶಶಿ ತರೂರ್, ಅಸಾದುದ್ದೀನ್ ಓವೈಸಿ ಅಂತವರನ್ನ ಫಾಲೋ ಮಾಡಿ ಅಂತ ಮುಸ್ಲಿಂ ಬಾಂಧವರಿಗೆ ಕಿವಿ ಮಾತು ಹೇಳಿದ ತನ್ವೀರ್. ಭಾರತದಲ್ಲಿ ಅಪೋಸಿಷನ್ ಪಾರ್ಟಿ ಯಾವ ರೀತಿ ನಡ್ಕೊಳ್ತಿದೆ? ನರೇಂದ್ರ ಮೋದಿ ಅವರು ಅಪೋಸಿಷನ್ ಪಾರ್ಟಿಯಲ್ಲಿದ್ದಾಗ ಹೇಗೆ ನಡ್ಕೊಂಡಿದ್ರು? ತನ್ನ ಮುಸ್ಲಿಂ ಬಾಂಧವರಿಗೆ ಸ್ಪಷ್ಟ ಸಂದೇಶ ನೀಡಿದ ಜಹಾಕ್ ತನ್ವೀರ್. ನಮಸ್ಕಾರ. ಇವತ್ತು ಈದ್ ಮಿಲಾದ್ ಮುಸ್ಲಿಮರಿಗೆ ಬಹಳ ಪವಿತ್ರವಾದ ದಿನ. ಈ ಪವಿತ್ರವಾದ ದಿನದಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬರು ತನ್ನ ಮುಸ್ಲಿಂ ಬಾಂಧವರಿಗೆ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಮುಸ್ಲಿಮರು ಖಂಡಿತವಾಗ್ಲೂ ಕೇಳಿಸಿಕೊಳ್ಳಲೇಬೇಕು. और इनफैक्ट मैं अपने मुसलमान भाइयों से भी बार बार यही कहता हूं कि देखो, प्राइम मिनिस्टर मोदी से आपको इख्तलाफ है, आप रखिए, कोई मसला नहीं है, आप डेमोक्रेसी में रह रहे हो और इंडिया एक बहुत बड़ी डेमोक्रेसी है। आप कोई अरब कंट्री या मुस्लिम कंट्री में नहीं रह रहे हो कि आपको जो है कोई ज़बरदस्ती करे या फिर आप कोई ट्वीट कर दो तो आपको 4-5 साल उठा के जेल में डाल दे। तो ऐसा तो नहीं है ना, आप मुस्लिम कंट्री में तो नहीं रह रहे हो ना, आप इंडिया में रह रहे हो। तो आप खुश नसीब हो कि आप जो है खुल के बोल सकते हो। अगर आपको अपोजिशन को देखना है तो आप शशि थरूर को देखो और असदुद्दीन ओवैसी को देखो। ये लोग प्राइम मिनिस्टर के अगेंस्ट तो बोलते हैं, मगर जब मुल्क की आती है बात, ऑपरेशन सिंदूर की जब बात हुई तो असदुद्दीन ओवैसी भी और शशि थरूर भी, ये लोग जो है मुल्क के साथ ठहरे। ಅವ್ರು ಏನು ಹೇಳಿದ್ದಾರೆ ಗೊತ್ತಾ? ನೀವು ಭಾರತದಲ್ಲಿರೋದು ಮುಸ್ಲಿಂ ಕಂಟ್ರಿಯಲ್ಲಿ ಇರೋದಲ್ಲ. ಭಾರತ ಅನ್ನುವಂಥದ್ದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಯಾರು ಬೇಕಾದರೂ ಯಾರನ್ನ ಬೇಕಾದರೂ ಟೀಕೆ ಮಾಡಬಹುದು. ಆ ಸ್ವಾತಂತ್ರ್ಯ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೇಕಾದರೂ ಟೀಕೆ ಮಾಡಬಹುದು. ನೀವು ಮೋದಿಗೆ ಟೀಕೆ ಮಾಡಿದ್ರಿ ಅಂತ ಹೇಳಿ ನಿಮ್ಮನ್ನ 4-5 ವರ್ಷ ಯಾರು ಕೂಡ ಜೈಲಿಗೆ ಹಾಕಲ್ಲ. ಯಾಕಂದ್ರೆ ಭಾರತ ಅನ್ನುವಂಥದ್ದು ಡೆಮೋಕ್ರೆಟಿಕ್ ಕಂಟ್ರಿ, ಮುಸ್ಲಿಂ ಕಂಟ್ರಿ ಅಲ್ಲ. ಆದ್ರೆ ಈ ರೀತಿ ಟೀಕೆ ಮಾಡೋದಕ್ಕೂ ಒಂದು ರೀತಿ ನೀತಿ ಅಂತ ಇದೆ. ನಿಮಗೆ ವಿರೋಧ ಪಕ್ಷದವರನ್ನ ಫಾಲೋ ಮಾಡಲೇಬೇಕು ಅಂತ ಹೇಳಿದ್ರೆ ಶಶಿ ತರೂರ್ ಅವರನ್ನ, ಅಸಾದುದ್ದೀನ್ ಓವೈಸಿ ಅಂತವರನ್ನ ಫಾಲೋ ಮಾಡಿ. ಇವರು ಪ್ರಧಾನಿ ಮೋದಿಯ ವಿರುದ್ಧ ಮಾತನಾಡ್ತಾರೆ, ಯಾವಾಗಲೂ ಟೀಕೆ ಮಾಡ್ತಾರೆ. ಆದ್ರೆ ದೇಶದ ವಿಚಾರ ಅಂತ ಬಂದಾಗ ದೇಶದ ಪರವಾಗಿ ಮಾತನಾಡ್ತಾರೆ, ದೇಶದ ಜೊತೆ ನಿಲ್ತಾರೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದ ಪರವಾಗಿಯೇ ಇವರು ನಿಂತಿದ್ರು. ನೀವು ಟೀಕೆ ಮಾಡಬೇಕು, ಆದ್ರೆ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತನಾಡಬಾರ್ದು. ಪ್ರಧಾನಿ ಮೋದಿಯ ಬಗ್ಗೆ ಬಹಳ ತುಚ್ಛವಾಗಿ ಮಾತನಾಡೋದು, ಅವರ ತಾಯಿಯ ಬಗ್ಗೆ ತಮಾಷೆ ಮಾಡೋದು, ಅವರ ಹೆಂಡತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು, ಈ ರೀತಿಯಾಗಿ ದಯವಿಟ್ಟು ಮಾಡಬೇಡಿ. ನೀವು ಕ್ರಿಟಿಸೈಸ್ ಮಾಡೋದಿದ್ರೆ ಒಳ್ಳೆ ರೀತಿಯಲ್ಲೇ ಮಾಡಿ, ನಿಮಗೆ ಕ್ರಿಟಿಸೈಸ್ ಮಾಡಬೇಡಿ ಅಂತ ಯಾರೂ ಹೇಳೋದಿಲ್ಲ ಅಂತ ಹೇಳಿ ತನ್ನ ಮುಸ್ಲಿಂ ಬಾಂಧವರಿಗೆ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಸೊ ತನ್ನ ಮುಸ್ಲಿಂ ಬಾಂಧವರಿಗೆ ಈ ರೀತಿ ಸ್ಪಷ್ಟ ಸಂದೇಶವನ್ನ ನೀಡಿದ ವ್ಯಕ್ತಿ ಯಾರು ಗೊತ್ತಾ? ಇವರ ಹೆಸರು ಜಹಾಕ್ ತನ್ವೀರ್. ಇವರು ಅನಿವಾಸಿ ಭಾರತೀಯ, ಇರೋದು ಅಮೆರಿಕಾದಲ್ಲಿ. ಇವರೊಬ್ಬರು ಭಯೋತ್ಪಾದನಾ ವಿರೋಧಿ, ಮೀಡಿಯಾ ಪ್ಯಾನಲಿಸ್ಟ್ ಮತ್ತು ಪೀಸ್ ಆಕ್ಟಿವಿಸ್ಟ್. ಇಸ್ಲಾಮಿಕ್ ಉಗ್ರವಾದಿ ಗುಂಪುಗಳನ್ನ ಬಯಲಿಗೆಳೆಯೋದ್ರಲ್ಲಿ ಇವರು ಬಹಳ ದೊಡ್ಡ ಕೊಡುಗೆಯನ್ನೇ ನೀಡಿದ್ದಾರೆ. ಇಂಡಿಯಾ ಟುಡೇ, CNBC, TV18 ಮುಂತಾದ ಮೀಡಿಯಾಗಳಲ್ಲಿ ಪ್ಯಾನಲಿಸ್ಟ್ ಆಗಿದ್ರು. ಇವರು ಈ ರೀತಿಯಾಗಿ ತನ್ನ ಧರ್ಮದವರಿಗೆ ಸ್ಪಷ್ಟ ಸಂದೇಶವನ್ನ ನೀಡೋದಕ್ಕೆ ಕಾರಣ ಭಾರತದಲ್ಲಿ ವಿರೋಧ ಪಕ್ಷದವರು ಬಿಹೇವ್ ಮಾಡ್ತಿರುವಂತಹ ರೀತಿ, ನಡೆದುಕೊಳ್ತಿರುವಂತಹ ರೀತಿ. ದೇಶದ ವಿಚಾರ ಅಂತ ಬಂದಾಗ ಈಗ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರು ಯಾವ ರೀತಿಯಾಗಿ ಮಾತನಾಡ್ತಿದ್ದಾರೆ, ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅಪೋಸಿಷನ್ ಪಾರ್ಟಿಯಲ್ಲಿದ್ದಾಗ ದೇಶದ ವಿಚಾರ ಅಂತ ಬಂದಾಗ ಅವರು ಯಾವ ರೀತಿಯಾಗಿ ನಡೆದುಕೊಂಡಿದ್ರು ಅನ್ನೋದನ್ನ ಜಹಾಕ್ ತನ್ವೀರ್ ಹೇಳಿದ್ದಾರೆ. ನೋಡಿ. दोस्तों, एक वीडियो है जब प्राइम मिनिस्टर मोदी अपोजिशन में थे तो उस टाइम पर नवाज शरीफ ने इंडिया के प्राइम मिनिस्टर को गलत सलत बोला था। आप सुनिए प्राइम मिनिस्टर मोदी एज एन अपोजिशन उन्होंने किस तरह से डिफेंड किया था सोनिया गांधी को और प्राइम मिनिस्टर को। हिंदुस्तान में मेरे प्रधानमंत्री से हम लड़ेंगे, नीतियों के लिए झगड़ा करेंगे। 125 करोड़ के देश के प्रधानमंत्री हैं नवाज शरीफ, ये आपकी कौन सी औकात है? आप मेरे देश के प्रधानमंत्री को देहाती औरत कह के संबोधन करते हो और ये कहते हो कि हिंदुस्तान के प्रधानमंत्री तो देहाती औरत जैसे हैं। अब आप देखिए राहुल गांधी जी जो अब अपोजिशन में हैं, जब ट्रंप ने कहा कि इंडिया डेड इकोनॉमी है तो किस तरह से ये इंडिया की लीडरशिप को डिसमेंटल कर रहे हैं। राष्ट्रपति ट्रंप ने भारत की अर्थव्यवस्था को डेड इकोनॉमी बताया है। Trump is saying Indian economy is a dead economy. Yes, he's right. Everybody knows that the Indian economy is a dead economy. I'm glad that President Trump has stated a fact.
ಜಹಾಕ್ ತನ್ವೀರ್ ಅವರು ಭಾರತದಲ್ಲಿರುವಂತಹ ವಿರೋಧ ಪಕ್ಷದ ನಾಯಕರು ಯಾವ ರೀತಿಯಾಗಿ ನಡ್ಕೊಳ್ಬೇಕು, ತನ್ನದೇ ಧರ್ಮದವರು ಯಾವ ವಿರೋಧ ಪಕ್ಷದ ನಾಯಕರನ್ನ ಫಾಲೋ ಮಾಡಬೇಕು, ಟೀಕೆ ಮಾಡಬೇಕಾದ್ರೆ ಬಹಳ ತುಚ್ಛವಾಗಿ ಟೀಕೆ ಮಾಡಬಾರ್ದು ಅಂತ ಹೇಳಿ ತನ್ನ ಧರ್ಮದವರಿಗೆ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ದೇಶದಲ್ಲಿ ಈಗ ನಡೀತಾ ಇರುವ ಬೆಳವಣಿಗೆಗಳನ್ನು ನೋಡಿದಾಗ ಜಹಾಕ್ ತನ್ವೀರ್ ಅವರಂತಹ ಮುಸ್ಲಿಮರ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ.